ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ರಾಹುಲ್ ಗಾಂಧಿಗೆ ತುಂಬಾ ಆಸೆ ಇತ್ತು, ಮೋದಿ ಟ್ರಂಪ್ ವಿರುದ್ಧ ಮಾತಾಡ್ಬೇಕು, ಭಾರತ ಅಮೆರಿಕ ಸಂಬಂಧ ಹಾಳು ಮಾಡ್ಬೇಕು ಅನ್ನೋದು. ರಾಹುಲ್ ಗಾಂಧಿಯ ಆಸೆ ಈಡೇರ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಟ್ರಂಪ್ ಭಾರತಕ್ಕೆ ಆಲ್ರೆಡಿ ಒಂದು ದೊಡ್ಡ ಶಾಕ್ ಕೊಟ್ಟಿದ್ದಾರೆ. 25% ಟ್ಯಾರಿಫ್ ಹಾಗೂ ಪೆನಾಲ್ಟಿಯನ್ನ ಭಾರತದ ಮೇಲೆ ಹೇರಿದ್ದಾರೆ. ಆದ್ರೆ ಈಗ ಬರ್ತಿರುವ ವಿಷಯ ಏನಂದ್ರೆ, ಟ್ರಂಪ್ ಇಲ್ಲಿಗೆ ಇದನ್ನ ನಿಲ್ಲಿಸೋ ಹಾಗೆ ಕಾಣಿಸ್ತಾ ಇಲ್ಲ. ಭಾರತದ 6 ಕಂಪನಿಗಳ ಮೇಲೆ ಈಗ ನಿರ್ಬಂಧವನ್ನ ಕೂಡ ಹೇರಲಾಗಿದೆ. ಕಾರಣ ಭಾರತ ಇರಾನ್ ಜೊತೆ ಟ್ರೇಡ್ ಮಾಡ್ತಾ ಇದೆ ಅಂತ. ಇದರಿಂದ ಭಾರತ ಯಾವ ರೀತಿ ಸಮಸ್ಯೆಗೆ ಎದುರಾಗಬಹುದು, ಅಮೆರಿಕ ತಿರುಗು ಬಿದ್ರೆ ಏನಾಗುತ್ತೆ, ಸ್ವಲ್ಪ ಡೀಟೇಲ್ ಆಗಿ ಇದರ ಬಗ್ಗೆ ನೋಡ್ತಾ ಹೋಗೋಣ. ಒಂದೆರಡು ದಿನದ ಹಿಂದೆ ಈ ನ್ಯೂಸ್ ಬಂತು, ಅಮೆರಿಕ ನಮ್ಮ ಗೂಡ್ಸ್ ಮೇಲೆ 25% ಟ್ಯಾರಿಫ್ ಹಾಕಿದೆ ಅಂತ. ಅದಕ್ಕೆ ಕಾರಣ ಕೊಡ್ತಾ ಇದೆ, ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಮಾತುಕತೆಗಳು ಸ್ಥಗಿತಗೊಂಡಿವೆ. ರಷ್ಯಾದಂತಹ ಎದುರಾಳಿಗಳಿಗೆ ಭಾರತ ನಡೆಸ್ತಾ ಇರುವ ವ್ಯಾಪಾರದಿಂದ ಪೆನಾಲ್ಟಿ ಹಾಕಿದ್ದೀವಿ ಅಂತ ಹೇಳ್ತಾ ಇದೆ. ಅಮೆರಿಕ ಹೇಳ್ತಾ ಇದೆ, ಭಾರತ ತನ್ನ ವಸ್ತುಗಳನ್ನ ಅಮೆರಿಕಾಗೆ ಕೇವಲ ಎಕ್ಸ್ಪೋರ್ಟ್ ಮಾಡುತ್ತೆ, ಆದ್ರೆ ಅಮೆರಿಕದ ವಸ್ತುಗಳನ್ನ ಅವರು ಇಂಪೋರ್ಟ್ ಮಾಡ್ಕೊಳ್ತಾ ಇಲ್ಲ ಅಂತ. ಜೊತೆಗೆ ವೈಟ್ ಹೌಸ್ ಇಂದ ಒಂದು ಹೇಳಿಕೆ ಬಂತು, ಭಾರತ ನಮ್ಮ ಸ್ಟ್ರಾಟಜಿಕ್ ಫ್ರೆಂಡ್ ಆಗಿರಬಹುದು, ಆದ್ರೆ ಸ್ಟ್ರಾಟಜಿಕ್ ಫ್ರೆಂಡ್ ನಮ್ಮ ಎನಿಮಿ ಜೊತೆ ಟ್ರೇಡ್ ಮಾಡೋದಿಲ್ಲ ಅಂತ ರಷ್ಯಾ ಮತ್ತು ಇರಾನ್ ಕಡೆಗೆ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ. ಇದಾದ ಮೇಲೆ ಸುದ್ದಿ ಬರುತ್ತೆ, 6 ಭಾರತದ ಕಂಪನಿಗಳ ಮೇಲೆ ಅಮೆರಿಕ ಟಾರ್ಗೆಟ್ ಮಾಡಿ ಬ್ಯಾನ್ ಮಾಡಿದೆ ಅಂತ. ಇರಾನ್ನ ಫ್ರೀಡಮ್ ಫಾರ್ ಕೌಂಟರ್ ಅಂಡ್ ಲಿಬರೇಷನ್ ಆಕ್ಟ್ IFCA ಅಡಿಯಲ್ಲಿ ಅಮೆರಿಕದ ವಿದೇಶಾಂಗ ಇಲಾಖೆ 6 ಭಾರತೀಯ ಕಂಪನಿಗಳನ್ನ ಬ್ಯಾನ್ ಮಾಡಿದೆ. ಇವರು ಹೇಳೋದು, ಇರಾನ್ನ ಕಚ್ಚಾ ತೈಲ ಮತ್ತು ಪೆಟ್ರೋಲ್ ಉತ್ಪನ್ನಗಳನ್ನ ಆಮದು ಮಾಡ್ಕೊಳ್ತಾ ಇದೆ ಈ ಕಂಪನಿಗಳು ಅಂತ. ಇವರು ಹೇಳ್ತಾ ಇರುವ 6 ಕಂಪನಿಗಳ ಡೀಲ್ಗಳನ್ನ ನೋಡೋದಾದ್ರೆ ಇದರ ಒಟ್ಟು ಮೊತ್ತ $220 ಮಿಲಿಯನ್ ಹೆಚ್ಚು. ಇದರಲ್ಲಿನ ಉತ್ಪನ್ನಗಳು ಏನಂದ್ರೆ, ಪೆಟ್ರೋಕೆಮಿಕಲ್ಸ್, ಕಚ್ಚಾ ತೈಲ ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳು. ಇವುಗಳನ್ನ ಹೆಚ್ಚಾಗಿ UAE, ಸಿಂಗಾಪುರ್ ಮತ್ತು ಇಂಡಿಯನ್ ಓಷನ್ ಮೂಲಕ ಶಿಪ್ನಿಂದ ತಗೊಂಡು ಬರ್ತಾ ಇದ್ದಾರೆ ಅಂತ ತಪ್ಪಾಗಿ ದಾಖಲೆಯನ್ನ ಕೊಟ್ಟು ಇರಾನ್ನಿಂದ ಕರೆಸ್ಕೊಳ್ತಾ ಇದ್ದಾರೆ ಅನ್ನೋದು ಅಮೆರಿಕದ ಆರೋಪ. ಸೊ ನಿರ್ಬಂಧ ಹೇರಿದ್ದೀವಿ ಅಂತ ಅಮೆರಿಕ ಹೇಳುತ್ತೆ, ಆದ್ರೆ ಅಮೆರಿಕ ಆ ಕಂಪನಿಗಳ ನಿರ್ಬಂಧ ಇನ್ನೂ ಮಾಡಿಲ್ಲ. ಆದ್ರೆ ಮೀಡಿಯಾಗಳಲ್ಲಿ ತೋರಿಸುವ ಕಂಪನಿಗಳು BSM, ಮರೈನ್ LLP, ಕಾಸ್ಮೋಸ್ ಶಿಪ್ಪಿಂಗ್, ಇನ್ನು ಕೆಲವು ಸಂಸ್ಥೆಗಳನ್ನ ಅಮೆರಿಕ ನಿರ್ಬಂಧ ಮಾಡಿದೆ. ಅಮೆರಿಕ ವ್ಯಾಪ್ತಿಯಲ್ಲಿರುವ ಆ ಕಂಪನಿಗಳ ಅಸೆಟ್ಗಳು ಸೀಸ್ ಮಾಡಲಾಗಿದೆ. ಅಮೆರಿಕದ ಸಂಸ್ಥೆಗಳು ಹಾಗೂ ನಾಗರಿಕರು ಆ 6 ಕಂಪನಿಗಳಿಂದ ವ್ಯಾಪಾರ ಮಾಡೋದನ್ನ ಕೂಡ ನಿಷೇಧಿಸಿದೆ. ಬಟ್ ಅಮೆರಿಕ ಇದ್ದಕ್ಕಿದ್ದಂತೆ ಯಾಕೆ ಇದನ್ನೆಲ್ಲ ಮಾಡ್ತಾ ಇದೆ, ಭಾರತವನ್ನ ಯಾಕಾಗಿ ಟಾರ್ಗೆಟ್ ಮಾಡ್ತಾ ಇದೆ? ಅಮೆರಿಕ ಹೇಳುತ್ತೆ, ಇರಾನ್ನ ವಿರುದ್ಧ ಕ್ಯಾಂಪೇನ್ಗೆ ಮ್ಯಾಕ್ಸಿಮಮ್ ಪ್ರೆಷರ್ ಹಾಕ್ತಾ ಇದೆ. ಟ್ರಂಪ್ ಅವರು ಇರಾನ್ಗೆ ತೈಲದಿಂದ ಬರುವ ಆದಾಯವನ್ನ ಕಟ್ ಮಾಡೋದಕ್ಕೆ ಈ ತರ ಮಾಡ್ತಾ ಇದ್ದಾರೆ. ಇರಾನ್ ಈ ಆದಾಯದಿಂದ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಮತ್ತು ಇರಾಕ್, ಸಿರಿಯಾ, ಲೆಬನಾನ್, ಯಮನ್ ನಲ್ಲಿರುವ ಮಿಲಿಟೆಂಟ್ಸ್ಗೆ ಹಣದ ಸಹಾಯ ಕೊಡ್ತಾ ಇದೆ ಅಂತ ಆರೋಪಿಸಿದೆ. ಅದಕ್ಕಾಗಿ ಇರಾನ್ನ ಆದಾಯವನ್ನ ಕಟ್ ಮಾಡೋದಕ್ಕೆ ಹೀಗೆ ಮಾಡ್ತಾ ಇದ್ದೀವಿ ಅಂತಿದ್ದಾರೆ. ಈಗ ಇದರಿಂದ ಭಾರತಕ್ಕೆ ಏನ್ ಪರಿಣಾಮ ಆಗುತ್ತೆ? ಸ್ಟ್ರಾಟಜಿಕ್ ಪಾರ್ಟ್ನರ್ ಈ ರೀತಿ ನಿರ್ಬಂಧ ಹೇರೋದ್ರಿಂದ ಭಾರತ ಜಾಗತಿಕ ಮಟ್ಟದಲ್ಲಿ ಮುಜುಗರ ಅನುಭವಿಸಬೇಕಾಗತ್ತೆ. ಇದರಿಂದ $5 to $8 ಬಿಲಿಯನ್ ನಷ್ಟ ಆಗಿದೆ. ಎನರ್ಜಿ ಸೆಕ್ಯೂರಿಟಿ ಮೇಲೆ ಕೂಡ ಚಾಲೆಂಜ್ ಆಗುತ್ತೆ. ಇರಾನ್ನ ತೈಲವನ್ನ ಖಾಸಗಿ ಮಾರ್ಗ ಬಳಸ್ಕೊಂಡು ಇಂಪೋರ್ಟ್ ಮಾಡ್ತಾ ಇದ್ರು. ಈ ನಿರ್ಬಂಧದಿಂದ ಮುಂದೆ ಅದನ್ನ ನಿಲ್ಲಿಸಬೇಕಾಗುತ್ತೆ. ಭಾರತಕ್ಕೆ ಈಗ ಕಡಿಮೆ ಬೆಲೆಯಲ್ಲಿ ತೈಲ ಸಿಗ್ತಾ ಇದೆ, ಆದ್ರೆ ನೆಕ್ಸ್ಟ್ ಬೇರೆ ಮೂಲ ಹುಡುಕಿಕೊಳ್ಬೇಕಾಗಬಹುದು ಮತ್ತು ಭಾರತ ಅಮೆರಿಕ ಹೇಳಿದ ಕಡೆಯಿಂದನೇ ತೈಲ ತಗೋಬೇಕಾಗುವ ಒತ್ತಡ ಕೂಡ ಹೇರುತ್ತೆ. ಫಾರ್ ಎಕ್ಸಾಂಪಲ್, ಸೌದಿಯಿಂದ ತರಿಸ್ಕೊಳ್ಬೇಕು ಅಂತ ಕೂಡ ಹೇಳ್ಬೋದು. ಇದರಿಂದ ಶೇರ್ ಮಾರ್ಕೆಟ್ ಅಲ್ಲೂ ಕೂಡ ಪರಿಣಾಮ ಆಗುತ್ತೆ.
ಭಾರತೀಯ ತೈಲ, ಹಡಗು ಮತ್ತು ಕಚ್ಚಾ ತೈಲ ಲಾಜಿಸ್ಟಿಕ್ ಶೇರ್ಗಳು 3% ರಷ್ಟು ಕುಸಿದಿದೆ. ರಫ್ತು ಆಧಾರಿತ ಔಷಧ ಮತ್ತು ಜವಳಿ ಕಂಪನಿಗಳು ಕೂಡ ಟ್ಯಾರಿಫ್ ಭಯದಿಂದ ಮಾರ್ಕೆಟ್ ಡೌನ್ಫಾಲ್ ಆಗಿದೆ. ಮುಂದೆ ಏನಾಗಾದ್ರೆ ಭಾರತ ಅಮೆರಿಕದ ಮೇಲೆ ಡಿಪೆಂಡ್ ಆಗೋದನ್ನ ತಡೆಯೋದಕ್ಕೆ ಬೇರೆ ಬೇರೆ ದೇಶಗಳ ಟ್ರೇಡ್ ಡೀಲ್ ಜೊತೆ ಸಹಿ ಹಾಕಬಹುದು. ರೂಪಾಯಿ ಆಧಾರಿತ ವ್ಯಾಪಾರಕ್ಕೆ ಆದ್ಯತೆ ನೀಡಲಿದೆ. ಅಮೆರಿಕ ನಿರ್ಬಂಧಗಳಿಗೆ ಗುರಿಯಾಗಬಹುದಾದ ಡಾಲರ್ ವ್ಯಾಪಾರ ತಪ್ಪಿಸುತ್ತೆ. ಫೈನಲಿ ಅಮೆರಿಕದ ಈ ಆಟಗಳು ಕೇವಲ ಇರಾನ್ನ ವಿರುದ್ಧ ಅಂತೂ ಖಂಡಿತ ಅಲ್ಲ, ಭಾರತದ ನಾನ್ ಅಲೈಡ್ ಫಾರಿನ್ ಪಾಲಿಸಿಯ ವಿರುದ್ಧ ಕೂಡ ಹೌದು. ನೋಡೋಣ ಮುಂದೆ ಇದು ಎಲ್ಲಿವರೆಗೂ ಹೋಗಿ ಮುಟ್ಬಹುದು ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.